ಹಲೋ ಎಲ್ಲರಿಗೂ ನಮಸ್ಕಾರ. ಸಾಧ್ವಿ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಎಗ್ ಕರಿ ಮಾಡೋ ತೋರಿಸ್ಕೊಡತ್ತೇನೆ ರೀ. ಎಗ್ ಕರಿ ಒಳಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಅದಾವ. ನಾ ಡಾಬಾ ಸ್ಟೈಲ್ ಎಗ್ ಕರಿಯನ್ನು ಮಾಡಿ ತೋರ್ಸಾಕತ್ತೇನೆ ರೀ. ಡಾಬಾ ಸ್ಟೈಲ್ ಎಗ್ ಕರಿ ಹೇಗೆ ಮಾಡೋದಂತಂದು ನಾ ಇವಾಗ ಹೇಳ್ಕೊಡ್ತೇನೆ ರೀ. ಒಂದು ಮಿಕ್ಸಿ ಜಾರ್ ತೊಗೊಳ್ರಿ. ಅದರೊಳಗೆ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿನ ತೊಗೊರಿ, ಆಮೇಲೆ ಬೆಳ್ಳುಳ್ಳಿ ತೊಗೊರಿ, ಆಮೇಲೆ ಶುಂಠಿ ತೊಗೊರಿ, ಆಮೇಲೆ ಮೆಣಸಿನ್ಕಾಯಿ ತೊಗೊರಿ. ಆಮೇಲೆ ಅದನ್ನು ಫುಲ್ ಗ್ರೈಂಡ್ ಪೇಸ್ಟ್ ಆಗಬೇಕು ರೀ. ಅದು ಫುಲ್ ಚೆನ್ನಾಗಿ ಪೇಸ್ಟ್ ಆಗೋ ಥರ ಗ್ರೈಂಡ್ ಮಾಡಿರಿ. ಆಮೇಲೆ ಅದನ್ನು ತೆಗೆದಿಟ್ಕೊಳ್ರಿ. ಪೇಸ್ಟ್ ಏನು ರೆಡಿ ಮಾಡಿರ್ತೀವಲ್ಲ ಅದನ್ನು ಸೈಡ್ ತೆಗೆದಿಟ್ಕೊಳ್ರಿ. ಆಮೇಲೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿರಿ. ಎಣ್ಣೆ ಆದ ನಂತರ ಸ್ವಲ್ಪ ಜೀರಿಗೆ ಹಾಕಿರಿ. ಜೀರಿಗೆ ಆದಮೇಲೆ ಪಲಾವ್ ಎಲೆ, ಚಕ್ಕೆ, ಲವಂಗ ಇವು ಮೂರು ಹಾಕಿ ಫುಲ್ ಫ್ರೈ ಮಾಡಿರಿ. ಸಣ್ಣ ಉರಿ ಒಳಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಆವಾಗಲೇ ಏನು ನಾವು ಇದು ಉಳ್ಳಾಗಡ್ಡಿದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ರೀ, ಅದನ್ನು ಅದಕ್ಕೆ ಆ್ಯಡ್ ಮಾಡ್ಬೇಕು ರೀ. ಅದನ್ನು ಆ್ಯಡ್ ಮಾಡಿ ಅದು ನೀರಿನ ಅಂಶ ಏನು ಇರ್ತೈತಲ್ಲ ರೀ ಉಳ್ಳಾಗಡ್ಡಿ ಒಳಗೆ, ಅದೆಲ್ಲ ಹೋಗ್ಬೇಕು. ಆ ಥರ ನಾವು ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು ರೀ. ಆಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಪೌಡ್ರ್, ಅರಿಶಿನ ಪುಡಿ, ಆಮೇಲೆ ಧನಿಯಾ ಪುಡಿ ಇವನ್ನೆಲ್ಲ ಆ್ಯಡ್ ಮಾಡಿ ಫುಲ್ ಮಿಕ್ಸ್ ಮಾಡ್ಬೇಕು ರೀ. ಚೆನ್ನಾಗಿ ಅದು ಫುಲ್ ಅದು ಸ್ಮೆಲ್ ಏನಿರ್ತೈತಲ್ಲ ಅದು ಹೋಗ್ಬೇಕು. ಆ ಥರ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಈ ಥರ ಕಾಣಿಸ್ತೈತೆ ನೋಡಿರಿ. ಈ ಥರ ಆದ ತಕ್ಷಣ ನಾವು ಅದಕ್ಕೆ ಟೊಮೆಟೊ ಹಣ್ಣಿಂದ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಟೊಮೆಟೊ ಪೇಸ್ಟ್ ಆ್ಯಡ್ ಮಾಡ್ಬೇಕು ರೀ. ಆಮೇಲೆ ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಬೇಕು. ಆಮೇಲೆ ಇದನ್ನು ಹಾಕಿ ಆಮೇಲೆ ಆವಾಗಲೇ ಏನು ಬಿಸಿ ಮಾಡಿದ್ವಲ್ಲ ರೀ ಸಣ್ಣ ಉರಿಯೊಳಗೆ, ಅದೇ ಥರ ಸೇಮ್ ಇದು ಚೆನ್ನಾಗಿ ಫುಲ್ ಮಿಕ್ಸ್ ಮಾಡ್ಕೊಂಡು ನಮಗೆ ಗೊತ್ತಾಗ್ತೈತೆ ರೀ ಇದು ನೀರಿನ ಅಂಶ ಹೋದ ತಕ್ಷಣ. ಆವಾಗ ಸ್ವಲ್ಪ ಮೊಸರು ಆ್ಯಡ್ ಮಾಡ್ಬೇಕು ರೀ. ಮೊಸರು ಆ್ಯಡ್ ಮಾಡಿ ಅದು ಮೊಸರನ್ನ ಅದ್ರ ಜೊತೆ ಮಿಕ್ಸ್ ಆಗ್ಬೇಕು ರೀ ಚೆನ್ನಾಗಿ. ಆ ಥರ ಮಿಕ್ಸ್ ಆಗೋ ತನಕ ನಾವು ಅದನ್ನು ಚೆನ್ನಾಗಿ ಬಿಸಿ ಮಾಡ್ಕೋತ ಇರ್ಬೇಕು ರೀ. ಅದು ಬಿಸಿ ಆದ ತಕ್ಷಣ ಗರಂ ಮಸಾಲೆ ಹಾಕಿರಿ, ಕಸ್ತೂರಿ ಮೇಥಿ ಹಾಕಿರಿ. ಹಾಕಿ ಫುಲ್ ಮತ್ತು ಅದ್ರ ಜೊತೆ ಕಸ್ತೂರಿ ಮೇಥಿ ಹಾಕಿದ್ವಲ್ಲ ಅದು ಅದ್ರ ಜೊತೆ ಮಿಕ್ಸ್ ಆಗ್ಬೇಕು ರೀ. ಆಮೇಲೆ ಸ್ವಲ್ಪ ನೀರು ಆ್ಯಡ್ ಮಾಡಿರಿ. ನಿಮ್ಗೆ ಎಷ್ಟು ಕರಿ ಬೇಕಲ್ಲ ಆ ಥರ ಅದನ್ನು ನೋಡ್ಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡ್ಬೇಕು ರೀ. ಆ್ಯಡ್ ಮಾಡಿ ಅದನ್ನು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬಿಸಿ ಆಗಕ್ಕೆ ಬಿಡ್ಬೇಕು ರೀ ಅದನ್ನು. ಆಮೇಲೆ ಅದು ಒಂದು 5 ನಿಮಿಷ ಬಿಟ್ಟು ತೆಗೆದು ನೋಡ್ಬೇಕು ರೀ. ಆಮೇಲೆ ಅದು ಫುಲ್ ಬಿಸಿ ಆದ ತಕ್ಷಣ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಮೆಣಸಿನ್ಕಾಯಿ ಮತ್ತು ಶುಂಠಿ ಏನಿರ್ತಾವಲ್ಲ ಅದನ್ನು ಅದ್ರ ಜೊತೆ ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಹಾಕಬೇಕು, ಮತ್ತು ಬಿಸಿ ಮಾಡಬೇಕು. ಆಮೇಲೆ ಸಣ್ಣದಾಗಿ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೊತ್ತಂಬರಿನೂ ಅದ್ರ ಜೊತೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಬಿಸಿ ಮಾಡಬೇಕು ರೀ. ಇದೆಲ್ಲ ಸಣ್ಣ ಉರಿ ಒಳಗೆ ಮಾಡ್ಬೇಕು ರೀ, ಅಂದ್ರೆ ಚೆನ್ನಾಗಿ ಬರ್ತೈತೆ ರೀ ಇದು. ಆಮೇಲೆ ಇದೇನು ಕ್ರೀಮ್ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಕ್ರೀಮ್ ಹೆಂಗೆ ರೆಡಿ ಮಾಡಿ ಇಟ್ಕೊಂಡಿದ್ನಿ ಅಂತಂದ್ರೆ ಗೋಡಂಬಿ ಬಾದಾಮಿನ ನೆನೆಸಿಟ್ಕೋಬೇಕು ರೀ. ಆಮೇಲೆ ಅದು ಬಾದಾಮದ ಮೇಲಿನ ಸಿಪ್ಪೆ ತೆಗೆದು ಗ್ರೈಂಡ್ ಮಾಡಿ ಅದೇನು ರೆಡಿ ಮಾಡಿ ಇಟ್ಕೊಂಡಿದ್ದು ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡಿದ್ನಿ ರೀ. ಆಮೇಲೆ ಇನ್ನೊಂದು ಕಡಾಯಿಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರ, ಆಮೇಲೆ ಬಾಯ್ಲ್ಡ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಎಗ್ ಅವನ್ನ ಹಾಕಿ ಚೆನ್ನಾಗಿ ಬಿಸಿ ಮಾಡಬೇಕು ರೀ. ಅದು ಫುಲ್ ಅದು ಖಾರ, ಉಪ್ಪು ಅದೇನೆಲ್ಲ ಅದೆಲ್ಲ ಮಿಕ್ಸ್ ಆಗ್ಬೇಕು ರೀ ಅದಕ್ಕೆ. ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿರಿ. ನೀರು ಹಾಕಿ ಅದು ಬಿಸಿ ನೋಡಿರಿ ಹೆಂಗೆ ಈ ಥರ ಕಾಣಿಸ್ತೈತಿ. ಆಮೇಲೆ ಅದೇ ಬಾಣಲಿಗೆ ಆವಾಗಲೇ ಏನು ನಾವು ಅದು ಕರಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಬೇಕು ರೀ. ಇದು ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಬೇಕು ರೀ. ನೋಡಿರಿ ಹಿಂಗೆ ಈ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೋತ ಹೋಗ್ಬೇಕು ರೀ. ಇಷ್ಟೆಲ್ಲ ಮಿಕ್ಸ್ ಮಾಡಿದ ತಕ್ಷಣ ಅದು ರೆಡಿ ಆಗ್ತೈತೆ ರೀ. ಅದಕ್ಕೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡಿರಿ. ಕೊತ್ತಂಬರಿ ಆ್ಯಡ್ ಮಾಡಿದ ತಕ್ಷಣ ನೋಡಿರಿ ಇದ್ರ ಸ್ಮೆಲ್ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತೈತಿ. ಫುಲ್ ಎಗ್ ಕರಿ, ಡಾಬಾ ಸ್ಟೈಲ್ ಎಗ್ ಕರಿ ಟೈಪ ರೆಡಿ ಆಗ್ತೈತಿ. ಒಂದು ಬಾಣಲಿಗೆ ಇದನ್ನು ಸರ್ವ್ ಮಾಡ್ಕೊರಿ. ಆಮೇಲೆ ಇದನ್ನು ಚಪಾತಿ ಜೊತೆ ಆದರೂ ತಿನ್ನಿರಿ, ರೈಸ್ ಜೊತೆ ಆದರೂ ತಿನ್ನಿರಿ, ಕಡಕ್ ರೋಟಿ ಜೊತೆ ಆದರೂ ತಿನ್ನಿರಿ. ಎದ್ರ ಜೊತೆ ಆದರೂ ಇದು ಕಂಫರ್ಟೇಬಲ್ ಇರ್ತೈತೆ ರೀ, ಚೆನ್ನಾಗಿ ಅನಿಸ್ತೈತಿ. ನೋಡಿರಿ ಡಾಬಾ ಸ್ಟೈಲ್ ಎಗ್ ಕರಿ ರೆಡಿ ಆಯ್ತು ರೀ. ನಿಮಗೆ ಇದು ಇಷ್ಟ ಆಗಿತ್ತಂದ್ರೆ ಸಾಧ್ವಿ ಅಡುಗೆ ಮನೆಯನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.